ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಸಂಜನಾ ಮೋಹನ್. ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಮ್ಮ. ಹಾಕು. ಅಮ್ಮಂಗೆ ಹುಷಾರಿಲ್ಲ. ನಮ್ಮ ಮನೇಲಿ ಆಂಜನೇಯ ಫೋಟೋ ಬಿದ್ದಾಗಿಂದ ಯಾಕೋ ಲೈಕ್ ಏನು ನಾಟ್ ಜಸ್ಟ್ ಗೋಯಿಂಗ್ ವಿತ್ ಫ್ಲೋ ಎಲ್ಲ ಹಿಂಗೆ ಏನೋ ಗ್ರಾಫ್ ಆಗ್ತಾಯಿದೆ. ನಾಟ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಸಂಜನಾ ಮೋಹನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಸಂಡೇ ಭಾನುವಾರ ಲೇಟಾಗಿದ್ದೆ. 9:54ಗೆ ಅಂದರೆ 10 o'clock ಆಗಿತ್ತು. ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ 11 o'clock ಆಗಿತ್ತು. ಇವಾಗ 11:30 ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಮತ್ತು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡೆ. ನಾನೇ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅಮ್ಮಂಗೆ ಹುಷಾರಿಲ್ಲ. ಸೊ ಅದಕ್ಕೆ ನಾನೇ ಮತ್ತು ತುಂಬ ದಿನದಿಂದ ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಅಪ್ಪಂಗೂ ಸ್ವಲ್ಪ ಹುಷಾರಿಲ್ಲ, ಅಮ್ಮಂಗೂ ಹುಷಾರಿಲ್ಲ. ಸೊ ಅದಕ್ಕೆ ನಾನೇ ಎಲ್ಲ ಮಾಡೋಣ ಅಂತ ಇವಾಗ ಫ್ರೈಡ್ ರೈಸ್ ಮತ್ತು ಗೋಬಿ ಮಾಡ್ತಾಯಿದ್ದೀನಿ, ಸಂಡೇ ಸ್ಪೆಷಲ್. ಸೊ ಅದಕ್ಕೆ ಎಲ್ಲನೂ ಹೆಚ್ಚಿಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದೇ ಹೆಚ್ಚಿರೋದು, ಹಾಕ್ಬಿಟ್ಟು ಮಾಡೋದಷ್ಟೇ. ಆ್ಯಂಡ್ ಗೋಬಿಗೆ ಇವಾಗ ನಾನು ಏನೇನು ವೆಜಿಟೇಬಲ್ಸ್ ಬೇಕು ಸ್ವಲ್ಪ ಜೆಪ್ಟೋ ಮಾಡಬೇಕು. ಸೊ ಆರ್ಡರ್ ಮಾಡಬೇಕು. ನಮ್ಮ ಮನೇಲಿ ಆಂಜನೇಯ ಫೋಟೋ ಬಿದ್ದಾಗಿಂದ ಯಾಕೋ ಲೈಕ್ ಏನು ನಾಟ್ ಜಸ್ಟ್ ಗೋಯಿಂಗ್ ವಿತ್ ಫ್ಲೋ ಎಲ್ಲ ಹಿಂಗೆ ಏನೋ ಗ್ರಾಫ್ ಆಗ್ತಾಯಿದೆ. ನಾಟ್ ಲೈನಿಂಗ್ ಹೋಗ್ತಾ ಇಲ್ಲ. ಸೊ ಲೆಟ್ಸಿ ನೋಡೋಣ ಏನಾಗುತ್ತೆ ಏನು ಪ್ರತಿಯೊಂದು ಮೇಲೆ. ಐ ಹೋಪ್ ದೇವರಿದ್ದಾನೆ ಅಂತ ಅಂದ್ಕೊಂಡು. ಸೊ ಇವಾಗ ನಿಮ್ಮ ಜೊತೆನೂ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ವೆರಿ ಈಸಿ ರೆಸಿಪಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವಾಗ ಅಡುಗೆ ಕಲಿತಿರೋರ್ಗಾಗಿರ್ಬೋದು. ಸಿಂಪಲಾಗಿ ಏನಾದರೂ ಮಾಡಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್ ರೆಸಿಪಿ. ಸೊ ಇವಾಗ ಫಸ್ಟ್ ಎಲ್ಲನೂ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟು ಏನೇನು ಐಟಮ್ ಬೇಕು ಎಲ್ಲನೂ ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ದೆನ್ ಅವಾಗ ನಾನು ಒಂದೊಂದೇ ಹೋಗಿ ಎತ್ಕೊಂಡು ಬರೋದು ತಪ್ಪುತ್ತೆ. ಇವಾಗ ನಾನು ಆ್ಯಂಡ್ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸ್ನಾನ ಮಾಡಿಕೊಂಡು ಹಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಸಂಡೇ ಆ್ಯಂಡ್ ಹೀಟ್ ಆಗಿಬಿಟ್ಟಿತ್ತು. ನನಗೆ ಹೀಟ್ ಆದರೆ ಪಿಂಪಲ್ ಆಗಿಬಿಡುತ್ತೆ. ಸೊ ಅವಾಗ ನಾನು ಎಣ್ಣೆ ಹಾಕ್ಕೊತೀನಿ. ನಾನು ಸನತ್ ಕೂಡ ಎಣ್ಣೆ ಹಾಕ್ಕೊಂಡಿದ್ದಾನೆ. ಇವಾಗ ನಾವಿಬ್ಬರು ಸೇರಿ ಇವತ್ತಿನ ಅಡುಗೆ ಮಾಡ್ತಾಯಿದ್ದೀವಿ. ಸೊ ಎಸ್, ನೀವು ನಮ್ಮ ಜೊತೆ ಕುಕ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗ್ತಿದ್ರೆ ಅಥವಾ ನನ್ನನ್ನು ಸಪೋರ್ಟ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಫ್ರೈಡ್ ರೈಸ್ ಮಾಡೋಕ್ಕೆ ತುಂಬ ವೆಜಿಟೇಬಲ್ಸ್ ಹಾಕಿ ಮಾಡ್ತಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಅಮ್ಮ, ಅಪ್ಪ, ಸನತ್ 3 ಜನರು ವೆಜಿಟೇಬಲ್ಸ್ ತಿಂತಾರೆ. ಸೊ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾಬೇಜ್, ಕ್ಯಾರೆಟ್, ಆನಿಯನ್ಸ್ ಮತ್ತು ಇದು ಬೀನೀಸ್. ನಮ್ಮ ಅಮ್ಮಂಗೆ ಇಷ್ಟ ಬೀನೀಸ್ ಹಾಕೋದು. ಸೊ ಅದಕ್ಕೆ ಜಾಸ್ತಿ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ನಮ್ಮ ಅಮ್ಮಂಗೆ ಇಷ್ಟ. ಆನಿಯನ್ಸ್ ಹಾಕ್ತಿದ್ದೀನಿ, ಸನತ್ಗೆ ಇಷ್ಟ. ಸೊ ಇನ್ನು ಬಾಕಿ ಎಲ್ಲ ಇವತ್ತಿದ್ದೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಸೊ ಇದಿಷ್ಟು ಫ್ರೈಡ್ ರೈಸ್ ಮಾಡೋಕ್ಕೆ ತಿಳ್ಕೊಂಡಿದ್ದೀನಿ. ಮತ್ತು ಕನ್ನಿಕನ್ ಕೂಡ ಕರೆದಿದ್ದೀನಿ, ಸಂಡೇ ಅಲ್ವಾ ಅಂತ. ಸೊ ಇದು ಇವತ್ತು ಕ್ಯಾಬೇಜ್ ಹಾಕ್ಬಿಟ್ಟೆ ಗೋಬಿ ಮಾಡ್ತಿರೋದು. ಕನ್ನಿಕನ್ ನನಗೆ, ಅಮ್ಮಗೆ, ಎಲ್ರಿಗೂ. ಸೊ ಇವಾಗ ನಾನು ಗೋಬಿಗೆ ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನೇ ಹೆಚ್ಕೊಂಡ್ರು ಫಸ್ಟು ನಾನು ಒಂದೊಂದೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ನನ್ನ ಅಮ್ಮ ಬೈತಾರೆ ಗೈಸ್ ಅದಕ್ಕೆ. ಸೊ ಇವಾಗ ಸಣ್ಣದು ಫ್ರೈಡ್ ರೈಸ್ಗೆ ರೈಸ್ನ ಕ್ಲೀನ್ ಮಾಡಿಕೊಡ್ತಾ ಇದ್ದಾನೆ ಇಡೋಕ್ಕೆ. ನಾನು ಇದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಸೊ ಇವಾಗ ಇದಿಷ್ಟಕ್ಕೂ ಹಿಟ್ಟು ರೆಡಿ ಮಾಡ್ಕೊಂಡು ಬರ್ತೀನಿ. ಎಸ್, ಇವಾಗ ಅನ್ನ ಇಡ್ತೀನಿ. ಇವಾಗ ರೈಸ್ನ ಮನೆ ಅಳತೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ತಾ ಇದ್ದೀನಿ. ಐ ಜಸ್ಟ್ ಲವ್ ಟು ಕುಕಿಂಗ್. ಬ್ಲಾಗಿಂಗಿಂತ ನನಗೆ ಕುಕಿಂಗ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಬಟ್ ನನಗೆ ಪ್ರಾಪರ್ ಕ್ಯಾಮ್ರಾಮ್ಯಾನ್ ಇಲ್ಲ ವೀಡಿಯೋ ಮಾಡ್ಕೊಡೋದಕ್ಕೆ. ಛೋಟಾ ಕ್ಯಾಮ್ರಾಮ್ಯಾನ್ ಇದ್ದಾರೆ ಇಲ್ಲಿ. ಸೊ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ, ಹರಳೆಣ್ಣೆ ಸೋರ್ತಾ ಇದೆ. ಸೊ ಇವಾಗ ರೈಸ್ ಇಟ್ಟಿದ್ದೀನಿ. ನಾನು ಇವಾಗ ಇದನ್ನು ಹಿಟ್ಟಿಗೆ ರೆಡಿ ಮಾಡ್ಕೊಬೇಕು. ಈ ಕಡೆ
ಎಲ್ಲ ಸ್ವಲ್ಪ ಡೀಪಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ನಾವು ಅದಕ್ಕೆ ಏನು ರೈಸ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಬೇಕು. ಅದಾದಮೇಲೆ ಏನೇನು ಮಸಾಲೆಸ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ಮಸಾಲೆಗೆ ಖಾರ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ, ಸಾಲ್ಟ್, ಚಿಲ್ಲಿ ವೆನಿಗರ್ ಮತ್ತು ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಕೆಚಪ್ನ ಆ್ಯಡ್ ಮಾಡಿಕೊಂಡೆ. ನಾವು ನಾರ್ಮಲ್ ಆಗಿ ಬಜ್ಜಿ ಬೋಂಡಕ್ಕೆಲ್ಲ ಹೆಂಗೆ ಹಿಟ್ಟು ಕಲಿಸ್ಕೊತೀವಿ ಆ ಥರ ಕಲಿಸ್ಕೊಳ್ಳೋಂಗಿಲ್ಲ. ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಫಸ್ಟ್ಗೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ನಾವೇನು ಕ್ಯಾಬೇಜ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಕಲಿಸ್ಕೊಂಡು ಎಣ್ಣೆಗೆ ಹಾಕೋದು ಅಷ್ಟೇ.